ಅವರೆಲ್ಲ ಅಲ್ಲಿ ವಾಸ ಮಾಡಲು ಆರಂಭಿಸಿ 4 ದಶಕಗಳೇ ಕಳೆದಿದೆ. ಸಾಲದಕ್ಕೆ ಲಕ್ಷ ಬೆಲೆ ಬಾಳುವ ಮನೆಗಳನ್ನು ಕಟ್ಟಿಸಿಕೊಂಡು ನೆಮ್ಮದಿಯಾಗಿದ್ದಾರೆ. ಆದರೂ ಅದೊಂದು ಗ್ರಾಮ ಅಂತ ಸರ್ಕಾರ ಅಧಿಕೃತಪಡಿಸಿಲ್ಲ. ಹೀಗಾಗಿ ಇದನ್ನೇ ಬಳಸಿಕೊಂಡ ಪ್ರಭಾವಿಗಳು ಗ್ರಾಮದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ಬೇಕಾಬಿಟ್ಟಿಯಾಗಿ ತಮ್ಮ ಹೆಸರಿಗೆ ಮಾಡಿಸಿಕೊಳ್ತಿದ್ದಾರೆ. ಇದು ಒಡ್ಡೇನಹಳ್ಳಿ ಅಂತ ಹಸಿರಿನ ಹೊತ್ತ ಸುಂದರವಾದ ಪುಟ್ಟ ಗ್ರಾಮ. ದಾವಣಗೆರೆ ನಗರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೆ ಸರ್ಕಾರ ಇಂಥ ಗ್ರಾಮನೂ ಇದೆ ಅನ್ನುವುದನ್ನೇ ಮರ್ತು ಹೋಗಿದೆ. ಸಾವಿರದ 1976ರಲ್ಲಿ ಈ ಗ್ರಾಮದ ಜನ ದಾವಣಗೆರೆಯ ಅಣತಿ ದೂರದಲ್ಲಿದ್ದ ಅನಗೋಡದಲ್ಲಿ ನೆಲೆಸಿದ್ರು. ಆಗ ಭೀಕರ ಮಳೆಯಿಂದ ಗ್ರಾಮ ಜಲಾವೃತಗೊಂಡಿದ್ರಿಂದ ಹಳ್ಳಿ ಜನರನ್ನೆಲ್ಲ ಒಡ್ಡೇನಹಳ್ಳಿಗೆ ಸರ್ಕಾರ ಸ್ಥಳಾಂತರಿಸಿತ್ತು ಅಷ್ಟೇ. ಅಂದಿನಿಂದ ಇಂದಿನವರೆಗೂ ಈ ಜನರತ್ತ ತಿರುಗಿಯೂ ನೋಡಿಲ್ಲ. ಈ ಪ್ರದೇಶವನ್ನ ಗ್ರಾಮ ಅಂತ ಅಧಿಕೃತ ಪಡಿಸಿಯೇ ಇಲ್ಲ. ಇತ್ತ ಊರಲ್ಲಿ ಬಿಟ್ಟಿ ಜಾಗ ಇದೆ ಅಂತ ಪ್ರಭಾವಿಗಳು ಅನಿಸ್ಕೊಂಡ ವ್ಯಕ್ತಿಗಳು ಜಮೀನನ್ನ ಹೆಂಗೆಲ್ಲ ದೋಚಲು ಸಾಧ್ಯವೋ ಹಂಗೆಲ್ಲ ದೋಚ್ತಿದ್ದಾರೆ. ಸರ್ವೆ ಆಗಿಲ್ಲ ಪ್ರತಿಯೊಂದು ಆಸ್ತಿಗಳು ಅಕ್ರಮವಾಗಿ ಖಾತೆಗಳನ್ನ ಮಾಡ್ಕೊಂಡಾರಲ್ಲ ಸರ್, ಅವನ್ನೆಲ್ಲ ತೆರವುಗೊಳಿಸಿ ಇಲ್ದಂಥ ಬಡವರಿಗೆ ಜಾಗ ಹಂಚಲಿ ಅನ್ನೋದು ನಮ್ಮ ಉದ್ದೇಶ. ನಮ್ಮದು ಗ್ರಾಮ ಠಾಣೆ ವ್ಯಾಪ್ತಿಗೆ ಸೇರಿಲ್ಲ. ಅದೇ ಉದ್ದೇಶದಿಂದ ಇದನ್ನ ಇವತ್ತೆಲ್ಲ ನಿಮ್ಮ ಕರೆಸಿ ಅದಕ್ಕೆ ಯಾರು ಇಷ್ಟು ದಿನ ತಲೆ ಕೆಡಿಸ್ಕೊಂಡಿಲ್ಲ ಸರ್. ನಾವು ಹಂಗಾಗಿ ಇವಾಗ ಅದಕ್ಕೆ ನಾಳೆ ಇನ್ನೊಂದು 2 ದಿವಸದಲ್ಲಿ ಹಬ್ಬ ಮುಗಿದ ಮೇಲೆ DC ಅವ್ರ ಹತ್ರಕ್ಕೆ ಹೋಗಿ ಡೋರ್ ನಂಬರ್ ಏನಿಲ್ಲ ಸರ್, ಡೋರ್ ನಂಬರ್ ಇಲ್ಲ ಸರ್. 176 ಮನೆಗಳಿರುವ ಈ ಗ್ರಾಮ ಅಧಿಕೃತಗೊಳ್ಳದೇ ಇದ್ರೂ ಇಲ್ಲಿನ ಜನ ಮತದಾರರ ಗುರುತಿನ ಚೀಟಿ ಹೊಂದಿದ್ದಾರೆ. ಚುನಾವಣೆ ಹತ್ರ ಇದ್ದಾಗ ಮಾತ್ರ ಇಲ್ಲಿಗೆ ಬರೋ ಜನಪ್ರತಿನಿಧಿಗಳು ಆಮೇಲೆ ಇವರ ಕಡೆ ತಿರುಗಿಯೂ ನೋಡಲ್ವಂತೆ. ಹೀಗಾಗಿ ಗ್ರಾಮದಲ್ಲಿ ಪ್ರಭಾವಿಗಳು ತಮಗೆ ಬೇಕಾದವರಿಗೆ ಬೇಕಾದಷ್ಟು ಜಮೀನು ಬರೆದುಕೊಳ್ತಿದ್ದಾರಂತೆ. 76-77ರಲ್ಲಿ ಆ ಊರನ್ನು ಹಳೆ ಊರನ್ನು ಇಲ್ಲಿ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಮೂಲ ಕುಟುಂಬದವರಿಗೆ 115 ಜನಕ್ಕೆ ಸರ್ಕಾರ ಪರಿಹಾರ ಕೊಡ್ತು. ಆದ್ರೆ ಮುಖಂಡರು ಏನ್ ಮಾಡಿದ್ರು, ಇಲ್ಲಿ ಬಂದ ನಂತರ ಹಲವಾರು ಜನ ಕೂಲಿಕಾರ ಇಲ್ಲಿ ಬರ್ತಿದ್ದಾರೆ. ಅವ್ರಿಗೆ ಒಂದು ಮೂಲತಃ ಒಂದು ಜಾಗ ಬೇಕು, ಅವ್ರಿಗೆ ಒಂದು ಉದ್ದೇಶ ಮಾಡಿ ಅಂತೇಳಿ ನಮಗೇನು ಕೊಟ್ಟದ ಜಾಗದಲ್ಲಿ ಸ್ವಲ್ಪ ಹಂಚಿಕೆಯನ್ನು ಮಾಡಿ ಕಡಿಮೆ ಮಾಡಿ ನಮಗೆ ಕಟ್ಟು, ಇನ್ನು ಉಳಿದ ಜಾಗ ಅವ್ರಿಗೆ ಕೊಟ್ಟರು. ಇನ್ನು ಉಳಿದ ಜಾಗದಲ್ಲಿ ಈಗ ಪಟ್ಟಭದ್ರಗಳು ಅವರು ಇವರು ಮಾಡ್ಕೊಂಡ್ರೆ ಅಂತೇಳಿ ಎಲ್ಲರೂ ಮೆಂಬರ್ಗಳು ಅವರು ಮಾಡ್ಕೊಂಡಿದ್ದಾರೆ. ಇನ್ನು ಗ್ರಾಮಕ್ಕೊಂದು ದೇವಿ ಇರಲಿ ಅಂತ ಇಲ್ಲಿನ ಜನ ಕರಿಯಮ್ಮ ದೇವಿ ಹಾಗೂ ಸಿದ್ದೇಶ್ವರ ದೇವಸ್ಥಾನಕ್ಕೆ ಅಂತ ಪ್ರತ್ಯೇಕವಾಗಿ ಜಮೀನನ್ನ ಬಿಟ್ಟಿದ್ದಾರೆ. ಆದ್ರೆ ಈ ಜಮೀನನ್ನು ಪ್ರಭಾವಿಗಳು ತಮ್ಮ ಹೆಸರಿಗೆ ಮಾಡಿಸಿಕೊಳ್ಳಲು ಮುಂದಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ನಮ್ಮ ಗ್ರಾಮವನ್ನ ಅಧಿಕೃತಗೊಳಿಸಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬಸವರಾಜ್, TV9 ದಾವಣಗೆರೆ.